ಸ್ನೇಹಿತರೆ ನಮಸ್ಕಾರ. ಇದೊಂದು ಸ್ಫೋಟಕ ಸುದ್ದಿ. ಕಾರಣ, ಯಮನ್ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ದಾರುಣವಾಗಿ ಹತ್ಯೆ ಮಾಡಿ ಛಿದ್ರವಾಗಿ ಕತ್ತರಿಸಿ ಪಾಲಿಥೀನ್ ಚೀಲದಲ್ಲಿ ತುಂಬಿ ಇದೇ ಅಪಾರ್ಟ್ಮೆಂಟ್ ಸಮೀಪದ ನೀರಿನ ಟ್ಯಾಂಕರ್ಗೆ ಎಸೆದಿದ್ದಂಥ ಆರೋಪದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದಂಥ ನಿಮಿಷಾ ಪ್ರಿಯಾ. ಸದ್ಯ ಅಚ್ಚರಿಯ ಬೆಳವಣಿಗೆ ಅಂದರೆ ನಿಮಿಷಾ ಪ್ರಿಯಾ ಮರಣದಂಡನೆಯಿಂದ ಪಾರಾಗಿದ್ದಾರೆ. ಈ ಶಿಕ್ಷೆಯಿಂದ ರಿಲೀಫ್ ಸಿಕ್ಕಿರೋ ನಿಮಿಷಾ ಸದ್ಯದಲ್ಲೇ ಜೈಲಿನಿಂದ ರಿಲೀಸ್ ಕೂಡ ಆಗ್ತಾ ಇದ್ದಾರೆ. ವಾಪಸ್ ಕೇರಳಕ್ಕೆ ಕರೆತರುವ ಎಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇವೆ. ಹಾಗಾದರೆ ನಿಮಿಷಾ ಪ್ರಿಯಾ ರಿಲೀಸ್ಗೆ ಮಧ್ಯಸ್ಥಿಕೆಯನ್ನು ವಹಿಸಿದ ಯಾರು? ಕೊಟ್ಟ ದುಬಾರಿ ಹಣ ಎಷ್ಟು? ಇದರೊಂದಿಗೆ ಈ ಕ್ಷಮಾದಾನಕ್ಕಾಗಿ ಕೊಟ್ಟಂಥ ರಕ್ತದ ಹಣ ಅಂತ ಹೇಳಿದ್ರೆ ಏನು? ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಯಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರ್ತಕ್ಕಂತಹ ಭಾರತೀಯ ನರ್ಸ್ ನಿಮಿಷಾ ಪ್ರಿಯಾ ಅವರ ಶಿಕ್ಷೆ ರದ್ದುಗೊಂಡಿದೆ ಅಂತ ಹೇಳಿ ನಿನ್ನೆ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಕ್ರಿಶ್ಚಿಯನ್ ಧರ್ಮಗುರುಗಳಾಗಿರ್ತಕ್ಕಂಥ ಕೆ.ಎ. ಪಾಲ್ ಅವರು. ಈ ವಿಡಿಯೋ ಮುಖಾಂತರವಾಗಿ ಈ ಥರದ ಒಂದು ಸ್ಫೋಟಕ ಸಂದೇಶವನ್ನು ವ್ಯಕ್ತಪಡಿಸ್ತಾ ಇದ್ದ ಹಾಗೆ ಕೇರಳದಲ್ಲಿದ್ದಂಥ ನಿಮಿಷಾ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟರು. ಇನ್ನೊಂದು ಕಡೆ ನಿಮಿಷಾ ಪ್ರಿಯಾ ಅವರ ಕುಟುಂಬಕ್ಕೆ ಸಹಾಯ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಒಬ್ಬ ವಕೀಲರನ್ನು ನೇಮಕ ಮಾಡಿತ್ತು. ಅದಕ್ಕೂ ಕೂಡ ಅವರು ಧನ್ಯವಾದಗಳನ್ನು ತಿಳಿಸಿದರು. ನಿಮಿಷಾ ಪ್ರಿಯಾ ಬಿಡುಗಡೆಗೆ ಸಹಾಯ ಕೂಡ ಸರ್ಕಾರವೂ ಕೂಡ ಮಾಡಿತ್ತು. ಇನ್ನು ಯಮನ್ ಕಾನೂನಿನ ಪ್ರಕಾರ ಹತ್ಯೆಗೊಳಗಾದಂತಹ ಮೆಹದಿ ಕುಟುಂಬಕ್ಕೆ ಸಹಾಯ ಕೂಡ ಮಾಡಲಾಗ್ತಾ ಇದೆ. ಅದರ ಅಮೌಂಟ್ ನೀವು ಕೇಳಿದ್ರೂ ಅಚ್ಚರಿ ಆಗಬಹುದು. ಇದರೊಂದಿಗೆ ಶರಿಯಾ ಕಾನೂನಿನ ಅಡಿಯಲ್ಲಿ ನಿಮಿಷಾ ಅವರಿಗೆ ಕ್ಷಮಾದಾನವನ್ನು ಕೊಡಲಾಗ್ತಾ ಇರೋದು. ಇನ್ನು ನೇರವಾಗಿ ನಿಮಿಷಾ ಪ್ರಿಯಾ ಹಾಗಾದರೆ ಕೇಳಕ್ಕೆ ಬರ್ತಾರಾ ಅನ್ನೋ ಡೌಟ್ ನಿಮಗೂ ಕೂಡ ಇದೆ. ಸದ್ಯ ಯಮನ್ನ ಸನಾ ಜೈಲಿನಲ್ಲಿರ್ತಕ್ಕಂಥ ನಿಮಿಷಾ ಪ್ರಿಯಾಳನ್ನು ತಕ್ಷಣಕ್ಕೆ ಭಾರತಕ್ಕೆ ಕರೆತರೋ ಮುನ್ನ ಅವ್ರನ್ನ ಓಮನ್ ಅಥವಾ ಜೆಡ್ಡಾ, ಇರಾನ್ ಅಥವಾ ಟರ್ಕಿಗೆ ಸುರಕ್ಷಿತವಾಗಿ ವಾಪಸ್ ಕಳಿಸ್ಲಿಕ್ಕೆ ಭಾರತ ಸರ್ಕಾರದೊಂದಿಗೆ ಲಾಜಿಸ್ಟಿಕ್ ವ್ಯವಸ್ಥೆ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಧರ್ಮಗುರುಗಳಾಗಿರ್ತಕ್ಕಂಥ ಪಾಲ್ ಅವರಿದ್ದಾರೆ. ಯಾಕೆಂದರೆ ಅದೊಂದಿಷ್ಟು ಕಾನೂನಾತ್ಮಕವಾಗಿ ಬೇರೆ ಏನೆಲ್ಲ ಬೆಳವಣಿಗೆಗಳಿದೆಯೋ ಅದನ್ನು ಸುಲಲಿತವಾಗಿ ಮಾಡಿಕೊಳ್ಳಿಕ್ಕೆ ಅದಾದ ನಂತರ ನೇರವಾಗಿ ಕೇಳಕ್ಕೆ ಬರಬಹುದು. ಸ್ನೇಹಿತರೆ, ಈ ಕ್ಷಮಾದಾನ ಅಂದರೆ ಕೇವಲದ ಅನುಕಂಪದ ಆಧಾರದಲ್ಲಿ ನೀಡುವಂಥದ್ದಲ್ಲ. ನಿಮಗೆ ಅದು ಗೊತ್ತಿರಲಿ. ಈ ಮುಸ್ಲಿಮ್ನ ಅನೇಕ ಧರ್ಮಗುರುಗಳು, ಮುಖಂಡರು ಈ ಕೇಸ್ನಲ್ಲಿ ನಿಮಿಷಾ ರಕ್ಷಣೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೇರಿದರು. ಮೋದಿ ಕೂಡ ಈ ಕೇಸ್ನಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಯಮನ್ ಸರ್ಕಾರ ಹಾಗೂ ಹತ್ಯೆಗೊಳಗಾದಂಥ ಈ ತಲಾಲ್ ಅಬ್ದೋ ಮೆಹದಿ ಕುಟುಂಬಕ್ಕೆ ಬರೋಬ್ಬರಿ 18 ಕೋಟಿ ರಕ್ತದ ಹಣವನ್ನು ಸಂಗ್ರಹ ಮಾಡಿದ್ದು. ಅಂದರೆ ಈ ಕ್ಷಮಾದಾನದ ರೂಪದಲ್ಲಿ ಕೊಡ್ತಕ್ಕಂಥ ಹಣ, ಇದೆಲ್ಲವೂ ಕೂಡ ಶರಿಯಾ ಕಾನೂನಲ್ಲಿರ್ತಕ್ಕಂಥ ಒಂದು ಪದ ಬಳಕೆ. ಆದರೂ ಕೂಡ ಆ ಕುಟುಂಬ ಮಾತ್ರ ನಿಮಿಷಾಳಿಗೆ ಕ್ಷಮಾದಾನ ಕೊಡಲಿಕ್ಕೆ ಕರುಣೆ ತೋರಿರಲಿಲ್ಲ. ಸ್ನೇಹಿತರೆ, ಈ ರಕ್ತದ ಹಣ ಅಂತ ಹೇಳಿದ್ರೆ ಕ್ಷಮಾದಾನಕ್ಕೆ ಬದಲಾಗಿ ಕೊಲ್ಲಲ್ಪಟ್ಟಂಥ ವ್ಯಕ್ತಿಯ ಕುಟುಂಬಕ್ಕೆ ಪಾವತಿ ಮಾಡ್ತಕ್ಕಂಥ ಹಣ. ಅಂದರೆ ಶರಿಯಾ ಕಾನೂನಿನಲ್ಲಿರ್ತಕ್ಕಂಥ ಈ ಪದ ಬಳಕೆಯನ್ನು ಯಮನ್, ಸೌದಿ ಅರೇಬಿಯಾ, ಇರಾನ್ ಮತ್ತು ಪಾಕಿಸ್ತಾನ ಸೇರಿದಂಥ ಅನೇಕ ಇಸ್ಲಾಮಿಕ್ ದೇಶಗಳಲ್ಲಿ ಈಗಾಗಲೇ ಇದನ್ನು ಪಾಲಿಸಲಾಗ್ತಾ ಇದೆ. ಅಂದರೆ ಕೊಲೆಯಾದಂಥ ವ್ಯಕ್ತಿ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಈ ಪರಿಹಾರವನ್ನು ಕೋರುವ ಅಥವಾ ಸ್ವೀಕಾರ ಮಾಡ್ತಕ್ಕಂಥ ಹಕ್ಕನ್ನು, ರೈಟ್ಸ್ ಹೊಂದಿರ್ತಾರೆ. ಹಾಗಾಗಿ ಈ ಪದ ಬಳಕೆ ಕುರಾನ್ನ ಅಧ್ಯಾಯ 4 ಆಯತ್ 92 ಅಂದರೆ 92ರಲ್ಲಿ ತಪ್ಪಾಗಿ ನಂಬಿಕೆಯುಳ್ಳ ಗುಲಾಮನನ್ನು ಹತ್ಯೆ ಮಾಡಿದಂಥ ವ್ಯಕ್ತಿ ಆ ನಂಬಿಕೆಯುಳ್ಳ ಗುಲಾಮನನ್ನು ಬಿಡುಗಡೆ ಮಾಡಬೇಕು ಮತ್ತು ಈ ರೀತಿಯಾಗಿ ಸತ್ತವರ ಕುಟುಂಬಕ್ಕೆ ಈ ಹಣವನ್ನು ಪಾವತಿ ಮಾಡಬೇಕು ಅನ್ನೋ ರೂಲನ್ನು ಹೇಳುತ್ತೆ. ಜೊತೆಗೆ ಇದರ ಜೊತೆಗೆ ಸತತ 2 ತಿಂಗಳು ಉಪವಾಸ ಕೂಡ ಮಾಡಬೇಕು. ಯಾರು ಈ ಹತ್ಯೆಯನ್ನು ಮಾಡಿರ್ತಾರೋ, ಈ ಕೃತ್ಯವನ್ನು ಮಾಡಿರ್ತಾರೋ ಅವರು. ಆ ಥರದ ಒಂದು ಅವಕಾಶವನ್ನು ಕೂಡ ನೀಡಲಾಗಿದೆ. ಅದು ಹಾಗೆಯೂ ಕೂಡ 2 ತಿಂಗಳು ಉಪವಾಸ ಮಾಡೋ ಅವಕಾಶವನ್ನು ಕಲ್ಪಿಸಿದರೂ ಕೂಡ ಇದೇ ಮೆಹದಿ ಕುಟುಂಬದವರು ಒಪ್ಪಿರಲಿಲ್ಲ. ನಿಮಿಷಾ ಪ್ರಿಯಾ ಅವ್ರನ್ನ ಉಳಿಸ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಇದೆಲ್ಲದಕ್ಕೂ ಕೂಡ ಈಗಾಗಲೇ ತೆರೆ ಎಳೆದಿರ್ತಕ್ಕಂಥದ್ದು. ಯಾಕೆಂದರೆ ಜುಲೈ 16ಕ್ಕೆ ಮರಣದಂಡನೆ ನೀಡಿದ್ದನ್ನು ಮುಂದೂಡಲಾಗಿತ್ತು. ಆದರೆ ಶಿಕ್ಷೆಯನ್ನು ರದ್ದು ಮಾಡಿರಲಿಲ್ಲ. ಇದೀಗ ಈ ವಿಡಿಯೋ ಮುಖಾಂತರವಾಗಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಪಾಲ್ ಕೇರಳ ಜನತೆಗೆ ಫಂಡಿಂಗ್ ಮಾಡಿದಂಥ ಹೋರಾಟಗಾರರಿಗೆ ಖುಷಿ ಸುದ್ದಿಯನ್ನೇ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದರ ಮಧ್ಯಸ್ಥಿಕೆಯನ್ನು ವಹಿಸಿದಂಥ ಇನ್ನೊಬ್ಬ ಧಾರ್ಮಿಕ ಗುರುವನ್ನು ನಾವು ನೆನಪು ಮಾಡಿಕೊಳ್ಳೇಬೇಕಾಗತ್ತೆ. ಕೇರಳದ ಪ್ರಭಾವಿ ಸುನ್ನಿ ಮುಸ್ಲಿಂ ಧಾರ್ಮಿಕ ಗುರು ಕಾಂತಪುರಂ ಎ.ಪಿ. ಅಬೂಬಕರ್ ಮುಸ್ಲಿಯಾರ್ ಅನ್ನೋರು. ಅವರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ಜುಲೈ 16 ಇನ್ನೇನು ಸಮೀಪ ಬರ್ತಾ ಇದೆ, ಅವ್ರನ್ನ ಗಲ್ಲಿಗೇರಿಸುತ್ತೆ ಅನ್ನೋ ಎಲ್ಲ ಅಚ್ಚರಿ ಆಘಾತಕಾರಿಯ ವಿಷಯಗಳನ್ನು ಕೇಳ್ತಾ ಇರೋ ಮಧ್ಯೆ ಧಾರ್ಮಿಕ ಮುಖಂಡ, ಯಮನ್ನ ಧಾರ್ಮಿಕ ಮುಖಂಡ ಶೇಖ್ ಅಬೀರ್ ಉಮರ್ ಅವರೊಂದಿಗೆ ಒಂದು ಸಭೆ ನಡೆಸಿ ಸೇಫ್ ಮಾಡಿದ್ರು ಸುನ್ನಿ ಮುಸ್ಲಿಂ ಧಾರ್ಮಿಕ ಗುರುಗಳಾಗಿರ್ತಕ್ಕಂಥ ಅಬೂಬಕರ್ ಅವರು.
ಸದ್ಯ ಕಂಪ್ಲೀಟ್ ನಿಮಿಷಾರಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಮುಂದೆ ಕ್ಷಮಾದಾನದ ರಕ್ತದ ಹಣವನ್ನು ಮೆಹದಿ ಕುಟುಂಬಕ್ಕೆ ಕೊಟ್ಟು ಭಾರತಕ್ಕೆ ವಾಪಸ್ ಆಗಬೇಕು. ಸ್ನೇಹಿತರೆ, ಇದೆಲ್ಲದಕ್ಕಿಂತ ಇನ್ನೊಂದು ಈ ಕೇಸ್ನಲ್ಲಿ ನಿಮಗೆಲ್ಲ ಗೊತ್ತಿರಬಹುದು, ಆದರೂ ಕೂಡ ಇನ್ನೊಮ್ಮೆ ಚುಟುಕಾಗಿ ನೆನಪು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಯಾಕೆಂದರೆ ಯಾರೀ ನಿಮಿಷಾ ಪ್ರಿಯ, ಅಂತಹ ತಪ್ಪನ್ನು ಏನು ಮಾಡಿದ್ರು ಅಂತ. ಸ್ನೇಹಿತರೆ, ನಿಮಿಷಾ ಪ್ರಿಯ ಯಮನ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಭಾರತೀಯ ನರ್ಸು. ಇಲ್ಲೂ ಕೂಡ ಅವರು ನರ್ಸಾಗೆ ಕೆಲಸ ಮಾಡಿದರು. ಅದಾದ ಮೇಲೆ ಯಮನ್ನ ನಾಗರಿಕ ತಲಾಲ್ ಹಬ್ದೋ ಮೆಹದಿ ಅವ್ರನ್ನ ಪ್ರಾಣ ದಾರುಣವಾಗಿ ತುಂಬ ಕ್ರೂರವಾಗಿ ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದಂಥ ವ್ಯಕ್ತಿ ಈ ಯಮನ್ ಪ್ರಿಯಾ ನಿಮಿಷಾ ಪ್ರಿಯಾ ಅವರು. ಕೇರಳದ ಪಾಲಕ್ಕಾಡ್ ಜಿಲ್ಲೆಯವರು. ಮೂಲತಃ 2017ರಲ್ಲಿ ಈ ಥರದೊಂದು ಆರೋಪದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಬಿಟ್ರು. ಅದಕ್ಕೂ ಮುನ್ನ ಅವರು ಹಲವಾರು ವರ್ಷಗಳ ಕಾಲ ನಮ್ಮ ಭಾರತ ದೇಶದಲ್ಲೂ ಕೂಡ ನರ್ಸಾಗಿ ಕೆಲಸ ಮಾಡಿದರು. ಅದಾದ ಮೇಲೆ ಯಮನ್ಗೆ ಹೋದ ನಂತರ ಅಲ್ಲೂ ಕೂಡ ಒಂದು ಆಸ್ಪತ್ರೆಯಲ್ಲಿ ಅವರು ನರ್ಸಾಗಿ ಕೆಲಸ ಮಾಡ್ತಾರೆ. ಆದರೆ ಅಲ್ಲಿ ಒಬ್ಬ ಸಿಕ್ಕಂಥ ವ್ಯಕ್ತಿ ತಲಾಲ್ ಹಬ್ದೋ ಮೆಹದಿ ಅನ್ನೋ ವ್ಯಕ್ತಿಯ ಜೊತೆಗೆ ಸಂಪರ್ಕ ಬೆಳೆಯುತ್ತೆ. ಇಲ್ಲೊಂದು ಹಾಸ್ಪಿಟ್ಲನ್ನು ಮಾಡಬೇಕು ಅನ್ನೋ ಒಂದು ಕನಸನ್ನು ಹೊತ್ಕೊಳ್ತಾರೆ. 2015ರಲ್ಲಿ ಏಪ್ರಿಲ್ನಲ್ಲಿ ವಿದೇಶದಲ್ಲಿ ತನ್ನ ಕನಸಿನ ಒಂದು ಹಾಸ್ಪಿಟ್ಲು ಕೂಡ ಓಪನ್ ಮಾಡ್ತಾರೆ. ಅದನ್ನು ಓಪನ್ ಮಾಡಲಿಕ್ಕೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಲೇಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಯಾರಾದರೂ ಸ್ಥಳೀಯ ಪ್ರಜೆಯೊಂದಿಗೆ ಮದುವೆ ಆಗಿದ್ದರೆ ಆ ಯಮನ್ ದೇಶದಲ್ಲಿ ಒಂದು ಹಾಸ್ಪಿಟ್ಲನ್ನ ತೆರೀಲಿಕ್ಕೆ ಒಂದು ಅವಕಾಶ ಕೂಡ ಇರುತ್ತೆ. ಹಾಗಾಗಿ ಈ ತಲಾಲ್ ಜೊತೆಗೆ ಕೈ ಜೋಡಿಸಿ, ಅಂದರೆ ಈ ತಲಾಲ್ ಅಬ್ದು ಮೆಹದಿ ಅವರಿಗೆ ಈಗಾಗಲೇ ಮದುವೆ ಕೂಡ ಆಗಿರುತ್ತೆ, ಆದರೂ ಕೂಡ ಈ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಮದುವೆ ಆಗಿದೆ ಅನ್ನೋ ಒಂದು ಸರ್ಟಿಫಿಕೇಟ್ನ ಕೊಡೋದ್ರ ಮುಖಾಂತರವಾಗಿ ಒಂದು ಆಸ್ಪತ್ರೆಯನ್ನು ತೆರೀತಾರೆ. ಆದರೆ ಅಲ್ಲವರು ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಕಿರುಕುಳವನ್ನು ಅನುಭವಿಸಲಿಕ್ಕೆ ಶುರುವಾಗ್ತಾರೆ. ಯಾಕೆ ಅಂದರೆ ತಲಾಲ್ ಏನು ಕೇಳ್ತಾನೆ, ಕ್ಲಿನಿಕ್ನಲ್ಲಿ ನನಗೆ 33% ಪಾಲು ಬೇಕು ಅಂತ ಹೇಳಿ ಕೇಳಲಿಕ್ಕೆ ಶುರು ಮಾಡ್ತಾನೆ. ಜೊತೆಗೆ ನನ್ನನ್ನು ಮದುವೆ ಆಗು ಅನ್ನೋ ರೀತಿಯಾಗಿ ಮೆಹದಿ ತನ್ನ ಮೇಲೆ ದೈಹಿಕವಾಗಿ, ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಲಿಕ್ಕೆ ಶುರು ಮಾಡಿಬಿಟ್ಟ ಅಂತ ಹೇಳಿ ನಿಮಿಷಾ ಪ್ರಿಯಾ ಅವರು ಕೂಡ ಇದೇ ಕೋರ್ಟ್ ಮುಂದೆ ಅವರು ತಮ್ಮ ನೋವುಗಳನ್ನು, ಆರೋಪಗಳನ್ನು ವ್ಯಕ್ತಪಡಿಸಿದರು. ಸ್ನೇಹಿತರೆ, ಯಾವಾಗ ಇದೇ ನಿಮಿಷಾ ಪ್ರಿಯಾ ಅವರು ಹೇಗಾದರೂ ಮಾಡಿ ಈ ದೇಶದಿಂದ ನಾನು ಪಾರಾಗಿಬಿಡಬೇಕು, ಮೆಹದಿ ಕಡೆಯಿಂದ ನಾನು ತಪ್ಪಿಸ್ಕೊಂಡು ಬಿಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿದಾಗ ಇದೇ ಮೆಹದಿ ಆಕೆಯ ಪಾಸ್ಪೋರ್ಟನ್ನು ವಶಪಡಿಸ್ಕೊಂಡು ಬಿಡ್ತಾನೆ. ಆಕೆ ಕೊಡಲಿಕ್ಕೆ ಹೋಗೋದಿಲ್ಲ, ಅವೆಲ್ಲವನ್ನು ಕೂಡ ಬಚ್ಚಿಟ್ಕೊಂಡು ಬಿಡ್ತಾನೆ. ಸ್ನೇಹಿತರೆ, 2017 ಜುಲೈನಲ್ಲಿ ನಿಮಿಷಾ ಪ್ರಿಯಾ ಹೇಗಾದರೂ ಮಾಡಿ ಈ ದೇಶವನ್ನು ಬಿಟ್ಟು ಹೊರಡಬೇಕು ಅಂತ ಡಿಸೈಡ್ ಮಾಡಿದಾಗ, ಈ ಮೆಹದಿ ಟಾರ್ಚರಿಂದ ತಪ್ಪಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದಾಗ ಆ ಪಾಸ್ಪೋರ್ಟನ್ನು ವಾಪಸ್ ಪಡೀಲಿಕ್ಕೆ ಮೆಹದಿಗೆ ನಿದ್ರಾಜನಕ ಇಂಜೆಕ್ಷನ್ ಕೂಡ ಚುಚ್ಚಿಬಿಡ್ತಾಳೆ. ಆದರೂ ಎಫೆಕ್ಟ್ ಜಾಸ್ತಿ ಇದ್ದಿದ್ದರಿಂದ, ಅದರ ಪರಿಣಾಮ ಜಾಸ್ತಿ ಎಫೆಕ್ಟ್ ಆಗಿದ್ದರಿಂದ ಆ ವ್ಯಕ್ತಿ ಮೃತಪಡ್ತಾನೆ. ಅದಾದ ಮೇಲೆ ಮತ್ತೊಬ್ಬ ನರ್ಸ್ನ ಸಹಾಯ ಪಡೆದು ಆ ಮೃತದೇಹವನ್ನು ವಿಲೇವಾರಿ ಮಾಡಲಿಕ್ಕೆ ಮುಂದಾಗ್ತಾಳೆ. ಅದಾದ ಮೇಲೆ ಮಾಡಿದ್ದು ಅವಳು ಬಹಳಷ್ಟು ಕ್ರೂರ ಮತ್ತು ಬರ್ಬರವಾದಂಥ ಕೃತ್ಯ. ಯಾಕೆಂದರೆ ತುಂಡಾಗಿ ಮಾಡಿ ಅದನ್ನು ನೀರಿನ ಟ್ಯಾಂಕ್ಗಳಲ್ಲಿ ಆ ಭಾಗಗಳನ್ನು ವಿಲೇವಾರಿ ಮಾಡುವಂತೆ ಜೊತೆಗೆ ಇನ್ನೊಬ್ಬ ನರ್ಸ್ನ ಸಹಾಯ ಪಡೆದು ಈ ಕೃತ್ಯವನ್ನು ಮಾಡಿಬಿಡ್ತಾಳೆ. ಇಬ್ಬರು ಕೂಡ ತಲೆ ಮಾಡಿಸ್ಕೊಳ್ತಾರೆ. ಕೊನೆಗೆ ಆ ಸ್ಮೆಲ್ ವಿಪರೀತ ಬಂದಾಗ ಆ ಅಪಾರ್ಟ್ಮೆಂಟ್ನ ಸುತ್ತಮುತ್ತಲಿನ ಜನಕ್ಕೆ ಆ ಟ್ಯಾಂಕರ್ನಲ್ಲಿ ಸ್ವಲ್ಪ ಕೆಟ್ಟ ಸ್ಮೆಲ್ ಬರಲಿಕ್ಕೆ ಶುರುವಾದಾಗ ಅವರು ಕೂಡ ಪೊಲೀಸ್ನವರ ಮೊರೆ ಹೋಗೋದು. ಅದಾದಮೇಲೆ ಈ ಕೇಸ್ ಗೊತ್ತಾಗುತ್ತೆ. ಅದಾದಮೇಲೆ ಯಾರು ಈ ಕೃತ್ಯವನ್ನು ಮಾಡಿದವರು ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ನಿಮಿಷಾ ಪ್ರಿಯಾ ಮತ್ತು ಆಕೆಯ ಸಹಚರಿಯನ್ನು ಕೂಡ ಬಂಧಿಸಲಾಗುತ್ತೆ. ಅದಾದ ಮೇಲೆ ಅಲ್ಲಿನ ಕೋರ್ಟ್ ಆಕೆಗೆ ಈ ರೀತಿಯಾದಂಥ ಶಿಕ್ಷೆಯನ್ನು ಕೂಡ ಕೊಟ್ಟಿತ್ತು. ಸ್ನೇಹಿತರೆ, ಅದಾದಮೇಲೆ ಇದೊಂದು ಸುದೀರ್ಘವಾದಂಥ ವಿಚಾರಣೆ. ಕ್ಷಮಾದಾನದ ಹಣ ಕೊಡ್ತೀನಿ ಅಂದರೂ ಅವ್ರ ಫ್ಯಾಮಿಲಿಯವರು ಕೂಡ ಒಪ್ಪಿರಲಿಲ್ಲ. ಇನ್ನು ಅವ್ರ ತಾಯಿ ಕೊಚ್ಚಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ನಿಮಿಷಾಳ ತಾಯಿ ಪ್ರೇಮ್ ಕುಮಾರಿ ಒಂದು ಕಡೆ ಈ ಸಂಘರ್ಷ ಪೀಡಿತ ಯಮನ್ ಪ್ರಯಾಣ ನಿಷೇಧದಿಂದ ವಿನಾಯಿತಿ ಪಡೀಲಿಕ್ಕೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ದೆಹಲಿ ಹೈಕೋರ್ಟನ್ನು ಸಂಪರ್ಕ ಮಾಡಿದ್ರು. ಮೆಹದಿ ಅವರ ಕುಟುಂಬದೊಂದಿಗೆ ಮನವಿ ಮಾಡಿಕೊಳ್ಳಿಕ್ಕೆ 2024ರಿಂದ ಅಂತಿಮ ಪ್ರಯತ್ನವಾಗಿ ಯಮನ್ಗೂ ಕೂಡ ಅವರು ಟ್ರಾವೆಲ್ ಮಾಡಿದ್ರು. ಅದಾದಮೇಲೆ ಯಮನ್ನ ರಾಜಧಾನಿ ಸನಾಗೆ ತೆರಳಿ ಕಳೆದ ವರ್ಷದಿಂದ ಒಂದು ಶಿಬಿರದಲ್ಲಿ ಇತ್ಕೊಂಡು ಜೈಲಿನಲ್ಲಿರ್ತಕ್ಕಂಥ ಮಗಳನ್ನು ಭೇಟಿ ಮಾಡಿಕೊಂಡು ಒಂದು ಕಡೆ ಇಡೀ ಕೇರಳ, ಇಡೀ ಭಾರತ ಇದಕ್ಕೊಂದು ಕ್ರೌಡ್ ಫಂಡಿಂಗ್ ಅಂತ ಹೇಳಿ ಅಮೌಂಟ್ ಕಲೆಕ್ಟ್ ಮಾಡ್ತಾ ಹೇಗಾದರೂ ಮಾಡಿ ತನ್ನ ಮಗಳಿಗಾಗಿರ್ತಕ್ಕಂಥ ಶಿಕ್ಷೆಯನ್ನು ಪಾರು ಮಾಡಲಿಕ್ಕೆ ತಾಯಿ ಪ್ರೇಮ ಕುಮಾರಿ ಆಗಿರ್ಬೋದು, ಇಡೀ ಕೇರಳದ ಜನತೆ ಆಗಿರ್ಬೋದು ಬಹಳಷ್ಟು ಶ್ರಮವನ್ನು ಪಡ್ತು ಕೂಡ. ಸ್ನೇಹಿತರೆ, 2020ರಲ್ಲಿ ರಚಿಸಲಾದಂಥ ಒಂದು ಕ್ರೌಡ್ ಫಂಡಿಂಗ್ ಸೇವ್ ನಿಮಿಷಾ ಪ್ರಿಯಾ ಇಂಟರ್ನ್ಯಾಷನಲ್ ಆ್ಯಕ್ಷನ್ ಕೌನ್ಸಿಲ್ ಅಂತ ಹೇಳಿ
ಈ ನರ್ಸ್ ಜೀವ ಉಳಿಸೋ ಪ್ರಯತ್ನಗಳನ್ನು ಕಂಟಿನ್ಯೂ ಮಾಡ್ತಾ ಬಂತು. ಯಾಕೆಂದರೆ ಈ ದೇಣಿಗೆ ಮತ್ತು ಕ್ರೌಡ್ ಫಂಡಿಂಗ್ ಮುಖಾಂತರವಾಗಿ, ರಕ್ತದ ಹಣ ಅಂತ ಹೇಳಿ ಕ್ಷಮಾದಾನದ ಮುಖಾಂತರವಾಗಿ ಈ ಕೌನ್ಸಿಲ್ $1 ಮಿಲಿಯನ್ ಸಂಗ್ರಹ ಮಾಡಿತ್ತು. ಹೇಗಾದರೂ ಮಾಡಿ ಮೃತ ವ್ಯಕ್ತಿಯ ಕುಟುಂಬದೊಂದಿಗೆ ಮಾತುಕತೆ ನಡೆಸಿ ಅವರಿಗೆ ಈ ಹಣವನ್ನು ಕೊಟ್ಟರೆ ಈಕೆಯನ್ನು ಶಿಕ್ಷೆಯಿಂದ ಪಾರು ಮಾಡಬಹುದು ಅಂತ. ಏಕೆಂದರೆ ಅಲ್ಲಿರ್ತಕ್ಕಂಥ ಯಮನ್ ದೇಶದ ಇಸ್ಲಾಮಿಕ್ ಕಾನೂನು ಅದೇ ಹೇಳುತ್ತೆ. ಕಿಸಾಸ್ ಕಾನೂನು ಅಂತ ಹೇಳಿ ಕರಿತೀವಿ ನಾವು. ಅಂದರೆ ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾವ ರೀತಿಯಾಗಿ ಈ ಕೃತ್ಯವನ್ನು ಮಾಡಿದ್ದಾರೋ ಅದೇ ರೀತಿಯ ಶಿಕ್ಷೆಯನ್ನು ಅವರಿಗೂ ಕೂಡ ನೀಡಬೇಕು ಅಂತ ಹೇಳುತ್ತೆ. ಸಾಮಾನ್ಯವಾಗಿ ಇದು ಮರಣದಂಡನೆಯಾಗಿರುತ್ತೆ, ಅಥವಾ ಅದರ ಪರ್ಯಾಯವಾಗಿ ಈ ಥರದ ಒಂದು ಹಣದ ರೂಪದಲ್ಲೂ ಕೂಡ ಕ್ಷಮಾದಾನವನ್ನು ಕೊಡ್ಬೋದು. ಅದು ಕೂಡ ಮೃತಪಟ್ಟಂಥ ವ್ಯಕ್ತಿಯ ಮನೆಯವರು ಒಪ್ಪಿದ್ರೆ. ಇದೀಗ ಎಲ್ಲವೂ ಕೂಡ ಸಲೀಸಾಗಿ ಮುಗಿದು ಹೋಗಿದೆ. ಅವ್ರ ಫ್ಯಾಮಿಲಿಯವ್ರನ್ನೂ ಕೂಡ ಒಪ್ಪಿಸೋ ಕೆಲಸವನ್ನು ಇಡೀ ಭಾರತ ಸರ್ಕಾರ, ಜೊತೆಗೆ ಒಂದಿಷ್ಟು ಧರ್ಮಗುರುಗಳು ಕೂಡ, ಅಬೂಬಕರ್ನಂಥ ಧರ್ಮಗುರುಗಳು ಕೂಡ ಇಂಟರ್ಫಿಯರ್ ಆಗಿರೋದ್ರಿಂದ ಇದಕ್ಕೊಂದು ಸುಖಾಂತ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಥರದ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರೂನ್. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.